ವೈದ್ಯ ನಾರಾಯಣ ಹರಿ ಅಂತಾರೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಒರಿಜಿನಲ್ ಡಾಕ್ಟರ್ಸ್ ಯಾರು, ಈ ಡ್ಯೂಪ್ಲಿಕೇಟ್ ಯಾರು ಅಂತ ಹುಡ್ಕೋದೆ ಒಂದು ರೀತಿ ದೊಡ್ಡ ಸಾಹಸವಾಗಿದೆ. ಈ ನಾಯಿ ಕೊಡೆಗಳಂತೆ ನಕಲಿ ಡಾಕ್ಟರ್ಸ್ಗಳ ಕ್ಲಿನಿಕ್ಗಳು ಓಪನ್ ಆಗಿದೆ. ಹೀಗಿರುವಾಗ ಆರೋಗ್ಯಾಧಿಕಾರಿಗಳು ಒಂದು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಡ್ಯೂಪ್ಲಿಕೇಟ್ ಡಾಕ್ಟರ್ಸ್ಗಳ ಸಂಖ್ಯೆ ಎಷ್ಟಿತ್ತು ಗೊತ್ತಾ? ನೋಡ್ತಾ ಹೋಗೋಣ. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಯಿತು ನಕಲಿ ವೈದ್ಯರ ಹಾವಳಿ. ನಕಲಿ ವೈದ್ಯರ ಬೇಟೆಗೆ ಮುಂದಾದ ಜಿಲ್ಲಾ ಆರೋಗ್ಯ ಇಲಾಖೆ. 109 ನಕಲಿ ವೈದ್ಯರ ವಿರುದ್ಧ ಸಮರ ಸಾರಿದ ಆರೋಗ್ಯ ಇಲಾಖೆ. ಕಲಬುರಗಿ ಜಿಲ್ಲಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ನಕಲಿ ವೈದ್ಯರ ಹಾವಳಿಗೆ ಬ್ರೇಕ್ ಹಾಕೋಕೆ ಮುಂದಾದ ಕಲಬುರಗಿ ಜಿಲ್ಲಾಡಳಿತ ಜಿಲ್ಲಾದ್ಯಂತ ಇರುವ ನಕಲಿ ವೈದ್ಯರ ಪಟ್ಟಿ ಮಾಡಿಕೊಂಡು ನಕಲಿ ವೈದ್ಯರು ಮತ್ತು ಕ್ಲಿನಿಕ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಲಬುರಗಿ ಜಿಲ್ಲಾದ್ಯಂತ 109 ನಕಲಿ ವೈದ್ಯರ ಲಿಸ್ಟ್ ರೆಡಿ ಮಾಡಿದ ಆರೋಗ್ಯ ಇಲಾಖೆ ತಾಲೂಕು ದಂಡಾಧಿಕಾರಿ, ತಾಲೂಕು ಆರೋಗ್ಯ ಅಧಿಕಾರಿ, ಆಯುಷ್ಯ ವೈದ್ಯರು, ಪೊಲೀಸ್ ಅಧಿಕಾರಿಗಳ ನೇತೃತ್ವದ ತಂಡ ಆಯಾ ತಾಲೂಕಲ್ಲಿರುವ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ದಾಳಿ ಮಾಡಿದ್ದಾರೆ. 109 ನಕಲಿ ವೈದ್ಯರಲ್ಲಿ 64 ಜನರ ತಪಾಸಣೆ ನಡೆಸಿ 43 ಕ್ಲಿನಿಕ್ಗಳಿಗೆ ಖುದ್ದು ಅಧಿಕಾರಿಗಳೇ ಬೀಗ ಹಾಕಿದ್ದಾರೆ. ನಕಲಿ ವೈದ್ಯರ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್, ಮಾತ್ರೆ ಸೇರಿದಂತೆ ಸಾಕಷ್ಟು ವೈದ್ಯಕೀಯ ಸಲಕರಣೆಗಳು ಸಿಕ್ಕಿದೆ. ಅದೆಲ್ಲವನ್ನ ಕೂಡ ಆರೋಗ್ಯ ಇಲಾಖೆ ವಶ ಪಡ್ಕೊಂಡಿದೆ. ನಕಲಿ ವೈದ್ಯರು ಎಲ್ಲಿ ಕಂಡು ಬಂದಿರ್ತಾರೆ ಅವರಿಗೆ ಐಡೆಂಟಿಫೈನು ಮಾಡಿದ್ದೀವಿ. ನಮ್ಮದೆಲ್ಲ ತಂಡಗಳು ಐಡೆಂಟಿಫೈ ಮಾಡಿದ್ದಾರೆ. ಈಗಾಗಲೇ ನಾವು 109 ನಕಲಿ ವೈದ್ಯರನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ 64 ಜನಕ್ಕೆ ತಪಾಸಣೆ ಮಾಡಿದ್ದಾರೆ. ಒಂದು 43 ಜನಕ್ಕೆ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ. ಏನು ಕ್ವಾಲಿಫಿಕೇಷನ್ ಬೇಕಲ್ಲ, ಅದು ಕ್ವಾಲಿಫಿಕೇಷನ್ ಇರಲಾರ್ದು ಅಂತೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ಯಾರತ್ತೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಇಂತಿಷ್ಟು ದಿವಸದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಹಲವೆಡೆ ಸಾಕಷ್ಟು ವೈದ್ಯರು ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಮಾಡಿರುವುದು, ಕ್ಲಿನಿಕ್ ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಸಾಕಷ್ಟು ಜನ ವೈದ್ಯರು ವೈದ್ಯಕೀಯ ಶಿಕ್ಷಣ ಮುಗಿಯದೇ ಇದ್ರೂ ವೈದ್ಯರು ಅಂತ ಹೇಳ್ಕೊಂಡು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಅಲ್ಲದೆ ಇನ್ನೂ ಕೆಲ ವೈದ್ಯರು ಆರೋಗ್ಯ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳದೆ ಆಸ್ಪತ್ರೆಯನ್ನು ಓಪನ್ ಮಾಡಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಕಲಿ ವೈದ್ಯರ ಮೇಲೆ ಅಧಿಕಾರಿಗಳ ತಂಡ ದಾಳಿ ಮಾಡಿದ ಬಗ್ಗೆ ಮಾಹಿತಿ ಪಡೆದ ಕೆಲ ನಕಲಿ ವೈದ್ಯರು ತಮ್ಮ ಆಸ್ಪತ್ರೆಗಳಿಗೆ ಬೀಗ ಹಾಕೊಂಡು ಎಸ್ಕೇಪ್ ಆಗಿರುವುದು ಬೆಳಕಿಗೆ ಬಂದಿದೆ. ಈಗ ಸ್ವಲ್ಪ ನಕಲಿ ವೈದ್ಯರ ಹತ್ರ ಏನೋ ಡಿಗ್ರಿ ಸರ್ಟಿಫಿಕೇಟ್ಸ್ ಇಲ್ಲ, ಕ್ವಾಲಿಫಿಕೇಷನ್ ಇಲ್ಲ ಅಂಥದ್ದು ಎಲ್ಲ ಅಲೋಪತಿಕ್ ಡ್ರಗ್ಸ್ ಯೂಸ್ ಮಾಡೋದು, ಮೆಡಿಸಿನ್ಸ್, ಇಂಜೆಕ್ಷನ್ಸ್ಗಳು ಎಲ್ಲ ಅದತ್ತು ಸಿಕ್ಕಿದೆ. ದಾಳಿ ಮಾಡಿದಾಗ ಸಿಕ್ಕಿದೆ ನೋಡಿ. ಅಫ್ಜಲ್ಪುರದಲ್ಲಿ 2 ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ. ಹಳಂದಲ್ಲಿ 6 ಕ್ಲಿನಿಕ್ ಬಂದ್ ಮಾಡಿದ್ದಾರೆ. ಚಿಂಚೋಳಿಯಲ್ಲಿ 2, ಚಿತ್ತಾಪುರದಲ್ಲಿ 8, ಕಲಬುರಗಿದಲ್ಲಿ 12, ಜೇವರ್ಗಿದಲ್ಲಿ 9, ಸೇಡಂದಲ್ಲಿ 4, ಈ ಟೋಟಲ್ 43 ಆಗಿ ಬಂದ್ ಮಾಡಿದೆ ಡಿಸ್ಟಿಕ್ನಲ್ಲಿ. ನಕಲಿ ವೈದ್ಯರ ವಿರುದ್ಧ ಸಮರ ಸಾರಿದ ಜಿಲ್ಲಾಡಳಿತ ಕೇವಲ ಆರಂಭ ಶೂರತ್ವ ತೋರಿಸಿದೆ. ಆಗಾಗ ಇಂತಹ ದಾಳಿಗಳನ್ನು ನಡೆಸಬೇಕಾಗಿದೆ. ದಾಳಿ ಮಾಡಿ ಕೇವಲ ನಕಲಿ ವೈದ್ಯರ ಕ್ಲಿನಿಕ್ಗಳನ್ನ ಬಂದ್ ಮಾಡಿಸೋದಲ್ಲದೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.